ಬಲ್ಲ ಮೂಲಗಳಿಂದ ಬಂದ ಮಾಹಿತಿ ತೆರೆಮರೆ ನಾಟಕದಲ್ಲಿ ಕಂಡಿದ್ದು ಕೇಳಿದ್ದು. ರಾಜಕೀಯ ಪಕ್ಷಗಳ ಒಳಗೊಂದು ಇಣುಕು ನೋಟ, ಇದು ಒಳ ನೋಟ. ನಾನು ಶ್ರೀಪಾದ್ ಪಾಟೀಲ್. ಈಗ ಟಾಪ್ ಸ್ಟೋರೀಸ್ ಅನ್ನ ಗಮನಿಸ್ತಾ ಹೋಗೋಣ. ಗೊತ್ತಿತ್ತು ಶಿವನೇ, ಸೋಲೋ ದಾರಿಯು. ಗೊತ್ತಿಲ್ಲ ಶಿವನೇ ಅನ್ನೋದು ಕಾಂತಾರ ಸಿನಿಮಾ ಹಾಡು. ನೀವೆಲ್ಲ ಕೇಳಿದಿರೋದನ್ನ. ಆದ್ರೆ ಎಲ್ಲಾ ಗೊತ್ತಿದ್ರೂ ಕೂಡ ಸಿಎಂ ಶಿವಕುಮಾರ್ ಎದುರು ಸೋತಿದ್ದು ಕುಮಾರಸ್ವಾಮಿ ಅವರು ಪಾಡು. ಹಾಗಾದ್ರೆ ಕುಮಾರಸ್ವಾಮಿ ಅವರಿಗೆ ಏನೇನೆಲ್ಲ ಗೊತ್ತಿತ್ತು, ಗೊತ್ತಿದ್ರು ಹಿಂಗ್ಯಾಕಾಯಿತು? ಇವತ್ತಿನ ಒಳನೋಟದಲ್ಲಿ ನಾವು ನೋಡ್ತಾ ಹೋಗೋಣ. ಇದು ಒಳನೋಟ ಟಾಪ್ ಸ್ಟೋರಿ ನಂಬರ್ 1. ಇನ್ನ ಎರಡನೇ ಸ್ಟೋರಿ, ಪರಿಷತ್ತು ಕಸರತ್ತು. ಪರಿಷತ್ತಿನ ಎಲೆಕ್ಷನ್ ನಲ್ಲಿ ನಮಗೆ ಕೈ ಕೊಟ್ಟು ಕ್ರಾಸ್ ವೋಟಿಂಗ್ ಮೂಲಕ ಕೈ ಹಿಡಿಯುವಂತೆ ಮಸಲತ್ತು ಮಾಡಿದ್ದು ಯಾರು ಅಂತ ಬಿಜೆಪಿ. ಈ ಕಡೆ ಜೆಡಿಎಸ್ ನಾಯಕರು ದುರ್ಬೀನ್ ಹಾಕೊಂಡು ಹುಡುಕ್ತಾ ಇದ್ರೆ, ಈ ಕಡೆ ಕಾಂಗ್ರೆಸ್ ಪಕ್ಷದ ವಿಧಾನ ಪರಿಷತ್ತಿನ ಶಾಸಕರು ಶುರು ಮಾಡಿದ್ದಾರೆ ಹೊಸ ಕಸರತ್ತು. ಏನದು? ಇದೇ ಇವತ್ತಿನ ಒಳನೋಟ ಟಾಪ್ ಸ್ಟೋರಿ ನಂಬರ್ 2. ಈಗ ಮೊದಲ ಸ್ಟೋರಿನ ನೋಡ್ತಾ ಹೋಗೋಣ. ನೋಡಿ, ಎಲ್ಲಾ ಗೊತ್ತಿದ್ದವರು ಕೂಡ ಸೋಲ್ತೀವಿ ಅಂತಾನು ಗೊತ್ತಿದ್ದವರು, ಸೋಲೋವರೆಗೂ ಗೊತ್ತಿಲ್ಲದ ಹಾಗೆ ಇದ್ದು, ಈಗ ಸೋತ ಮೇಲೆ ಎಲ್ಲಾ ಗೊತ್ತಿತ್ತು ಅಂದರೆ ಇವರಿಗೆ ಇನ್ನೂ ಏನೇನೆಲ್ಲ ಗೊತ್ತಿರಬಹುದು ಅನ್ನೋದನ್ನ ಗೊತ್ತು ಮಾಡ್ಕೊಳ್ಳೋಕೆ ನಮ್ ಗೋವಿಂದಣ್ಣ ಗೊತ್ತಿರೋರ್ ಬಳಿ ಹೋಗಿ ಗೊತ್ತು ಮಾಡಿಕೊಂಡು ಗೊತ್ತುವಳಿ ಒಳನೋಟಕ್ಕೆ ಸಿಕ್ಕಿದೆ. ಗೊತ್ತಾಯ್ತಾ ನಾವೇನ್ ಹೇಳ್ತಾ ಇದೀವಿ ಅಂತ? ಗೊತ್ತಿಲ್ಲ ಅಂತಂದ್ರೆ ಈ ಗೊತ್ತಾಗೋ ಸ್ಟೋರಿಯನ್ನ ನೋಡ್ಕೊಂಡ್ ಬನ್ನಿ ಒಂದ್ಸರಿ. ಕ್ರಾಸ್ ವೋಟಿಂಗು ಗೊತ್ತಿತ್ತು, ರಿಸಲ್ಟು ಗೊತ್ತಿತ್ತು. ಎಲ್ಲ ಗೊತ್ತಿದ್ರು ಪಕ್ಷವೇಕೆ ಗೊತ್ತು ಗುರಿ ಇಲ್ಲದಾಯ್ತು. ಪರಿಷತ್ ಚುನಾವಣೆ ಮುಗಿದ ಬೆನ್ನಲ್ಲೇ ಇವತ್ತು ಬೆಳಗ್ಗೆ ಸುದ್ದಿಗೋಷ್ಠಿಯಲ್ಲಿ ಕೇಂದ್ರ ಸಚಿವ ಕುಮಾರಸ್ವಾಮಿ ಮಾತಾಡಿ, ಇದೆಲ್ಲ ನಂಗೆ ಗೊತ್ತಿರ್ಲಿಲ್ಲ ಅಂತೇನೂ ಇಲ್ಲ, ಹಿಂಗೆಲ್ಲ ಆಗುತ್ತೆ ಅಂತ ನಂಗೆ ಮೊದಲೇ ಗೊತ್ತಿತ್ತು. ಕ್ರಾಸ್ ವೋಟಿಂಗ್ ಮಾಡ್ತಾರೆ ಅಂತಾನೂ ಗೊತ್ತಿತ್ತು, ಸೋಲ್ತೀವಿ ಅಂತಾನೂ ಗೊತ್ತಿತ್ತು. ಎಲ್ಲ ಗೊತ್ತಿದ್ರಿಂದಾನೇ ನಾನು ಶಬರಿಮಲೆಗೆ ಹೋದೆ ಅಂತ ತಮಗೆ ಗೊತ್ತಿದ್ದನ್ನ ಎಲ್ಲರಿಗೂ ಗೊತ್ತು ಮಾಡಿಸೋ ಪ್ರಯತ್ನ ಮಾಡಿದ್ದಾರೆ ಕುಮಾರಸ್ವಾಮಿ. ಅರೆರೆ, ಕುಮಾರಣ್ಣಂಗೆ ಎಲ್ಲಾ ಗೊತ್ತಿದ್ರು ನನ್ನ ಹೆಸರನ್ನೇ ಇಟ್ಕೊಂಡಿರೋ ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ದು ಯಾಕೆ ಅಂತ ಪತ್ತೆ ಮಾಡೋಕೆ ಜೆಪಿ ನಗರದ ದೊಡ್ಡ ಮನೆಗೆ ಹೋಗಿದ್ದ ನಮ್ಮ ಗೋವಿಂದಣ್ಣಂಗೆ ಗೊತ್ತಾಗಿದ್ದು ಏನಪ್ಪಾ ಅಂದ್ರೆ, ಗೆಲ್ಲಲು ಬೇಕಾದಷ್ಟು ಓಟ್ ಇಲ್ಲ ಅನ್ನೋದು ಗೊತ್ತಿತ್ತು. ಹೊಸ ಸಿಎಂಗೆ ಪ್ರತಿಷ್ಠೆಯ ಕದನ ಅಂತಾನೂ ಗೊತ್ತಿತ್ತು. ಗೊತ್ತಿದ್ರು ಗೊತ್ತಿಲ್ಲದಂತೆ ಇದ್ದಿದ್ದು ಅಭ್ಯರ್ಥಿಗೆ ಗೊತ್ತಾಗ್ಲಿಲ್ಲ. ಜೆಪಿ ನಗರದ ದೊಡ್ಡ ಮನೆ ಬಳಿ ಹೋದ ನಮ್ಮ ಗೋವಿಂದಣ್ಣನ ಕಿವಿಗೆ ಬಿದ್ದ ಗುಸುಗುಸು ಏನಪ್ಪಾ ಅಂದ್ರೆ, ಕುಮಾರಸ್ವಾಮಿ ಅವರಿಗೆ ಇನ್ನೂ ಏನೇನೋ ಗೊತ್ತಿತ್ತಂತೆ. ಹೊಸ ಸಿಎಂಗೆ ಇದು ಫಸ್ಟ್ ಚಾಲೆಂಜು ಅನ್ನೋದು ಗೊತ್ತಿತ್ತು. ಈಗಾಗಲೇ ಜೆಡಿಎಸ್ ಹಾಗೂ ಬಿಜೆಪಿ ಶಾಸಕರ ಜೊತೆ ಸಿಎಂ ಟಚ್ಚಲ್ಲಿರೋದು ಗೊತ್ತಿತ್ತು. ಈ ಎಲೆಕ್ಷನ್ ಆದ್ರೆ ಬಿಜೆಪಿ ಜೊತೆಗಿನ ಮೈತ್ರಿಯಲ್ಲಿ ಬಿರುಕು ಮೂಡಬಹುದು ಅನ್ನೋದು ಗೊತ್ತಿತ್ತು. ಇಷ್ಟೆಲ್ಲ ಕುಮಾರಸ್ವಾಮಿ ಅವರಿಗೆ ಗೊತ್ತಿದ್ರು ಇದ್ಯಾವುದೂ ಗೊತ್ತಿಲ್ಲದ ಗೋವಿಂದರಾಜು ಅವರನ್ನ ಎಲೆಕ್ಷನ್ ಮುಗಿದ ಮೇಲೆ ಎಲ್ಲ ಗೊತ್ತಾಗುತ್ತೆ ಅಂತ ಕಣಕ್ಕಿಳಿಸಿದ್ ಯಾಕೆ ಅನ್ನೋದೇ ಗೊತ್ತಾಗ್ಲಿಲ್ಲ ಅಂತ ಕೇಂದ್ರ ಸಚಿವರಿಗೆ ಚೆನ್ನಾಗಿ ಗೊತ್ತಿರುವವರೇ ಮಾತಾಡ್ತಾ ಇದ್ದಿದ್ದು ಗೋವಿಂದಣ್ಣಂಗೆ ಗೊತ್ತಾಗಿದೆ. ಆದ್ರೆ ಇಷ್ಟೆಲ್ಲ ಆದ್ಮೇಲೆ ಕಮಲ ಪಾಳೆಯದಲ್ಲಿ ಗೊತ್ತು ಗುರಿ ಇಲ್ಲದಂತಿರುವವರಿಗೆ ಗೊತ್ತಾಗಿದ್ದೇನಪ್ಪಾ ಅಂದ್ರೆ, ಈಗ ಎಲ್ಲಾ ಗೊತ್ತಿದೆ ಅಂತಿರೋರೆ ಮುಂದೆ ಬಿಜೆಪಿ ಮಾಡಿದ್ದೆಲ್ಲ ಗೊತ್ತಿದೆ ಅಂತ ಏನೂ ಗೊತ್ತಿಲ್ಲದವರ ಮುಂದೆ ಪ್ರಚಾರ ಮಾಡಿಕೊಂಡು ಹೊರಟ್ರೆ ಆಗ ಏನ್ ಮಾಡೋದೋ ಗೊತ್ತಾಗ್ಲಿಲ್ಲ ಅಂತ ಗೊಣಗಾಡ್ತಿದ್ದು ನಮ್ಮ ಒಳನೋಟಕ್ಕೆ ಗೊತ್ತಾಗಿದೆ. ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಈಗ ಸೋತ ಮೇಲೆ ಅಥವಾ ಫಲಿತಾಂಶ ಬಂದ ಮೇಲೆ ಕೆಲವರು ಹೇಳ್ತಾ ಇರ್ತಾರೆ, ನಮಗೆಲ್ಲ ಗೊತ್ತಿತ್ರಿ ಮೊದಲೇ, ಆದ್ರೂ ನಾವು ನೋಡೋಣ ಅಂತ ಸುಮ್ಮನೆ ಇದ್ವಿ, ನಮಗೆಲ್ಲ ಗೊತ್ತಿತ್ರಿ ಅಂತ ಹೇಳೋದು. ಅಥವಾ ಬೇರೆ ಯಾರು ಇವ್ರು ಗೊತ್ತಿಲ್ದಿರೋ ವಿಷಯನ ಹೇಳಿದ ಮೇಲೆ ಗೊತ್ತಿತ್ತು ನಮಗೆ ಮೊದಲೇ ಅಂತ ಹೇಳ್ಬಿಡೋದು. ಇವ್ರು ಗೊತ್ತಿದ್ರೆ ಗೊತ್ತಿಲ್ಲ ಅಂತ ಯಾಕೆ ಹೇಳಿದ್ರು? ಗೊತ್ತಿರೋ ವಿಷಯನ ಗೊತ್ತಿತ್ತು ಅಂತ ಹೇಳಿದ್ರೆ ಗೊತ್ತಿಲ್ಲ ಅಂತ ಹೇಳುವಂತ ಅಗತ್ಯತೆ ಬರ್ತಿರ್ಲಿಲ್ಲ. ಸೊ ಕುಮಾರಸ್ವಾಮಿ ಪ್ರಕಾರ ಅವರಿಗೆಲ್ಲ ಗೊತ್ತಿತ್ತು. ತಮ್ಮದೇ ಶಾಸಕರ ಅಡ್ಡಮತದಾನವೂ ಕೂಡ ಗೊತ್ತಿತ್ತು. ಅಡ್ಡಮತ ಹಾಕೋರು ಯಾರು ಅನ್ನೋದೂ ಗೊತ್ತಿತ್ತು. ಈ ಎಲೆಕ್ಷನ್ ಮೈತ್ರಿಯ ಶಕ್ತಿ ಪರೀಕ್ಷೆ ಯಾವ ರೀತಿ ಇರುತ್ತೆ, ಇದು ಮೈತ್ರಿಯ ಶಕ್ತಿ ಪರೀಕ್ಷೆ ಅನ್ನೋದು ಕೂಡ ಕುಮಾರಣ್ಣ ಅವರಿಗೆ ಗೊತ್ತಿತ್ತು. ಎಲ್ಲಾ ಗೊತ್ತಿದ್ದು ಅಭ್ಯರ್ಥಿಯನ್ನ ಕಣಕ್ಕಿಳಿಸಿದ್ದು ಕೂಡ ಆಯಿತು. ಎಲ್ಲಾ ಗೊತ್ತಿದ್ದದರಿಂದಲೇ ಶಬರಿಮಲೆ ಹತ್ತಿದ್ದೂ ಆಯಿತು. ಗೊತ್ತಾಗದ್ದು ಏನಂದ್ರೆ, ಎಲ್ಲಾ ಗೊತ್ತಿದ್ದು ಹಿಂಗ್ಯಾಕಾಯಿತು ಅನ್ನುವಂಥದ್ದೇ ಗೊತ್ತಿಲ್ಲದ ವಿಚಾರ. ಅದು ಕೂಡ ಅವ್ರಿಗೆ ಗೊತ್ತಿರುತ್ತೆ. ಆದಾಗ್ಯೂ ಕೂಡ ಈ ರೀತಿಯ ಬೆಳವಣಿಗೆಗಳಿಗೆ ಸಾಕ್ಷಿ ಆದ್ರು ಅನ್ನೋದನ್ನ
ನಾವಿಲ್ಲಿ ಗಮನಿಸಬೇಕಾಗತ್ತೆ.